ನಮಸ್ಕಾರ. ಲೇಖನಿ ಯುದ್ಧ ಡಿಜಿಟಲ್ ಮೀಡಿಯಾಗೆ ಸ್ವಾಗತ. ಲಕ್ಷ್ಮೇಶ್ವರ ತಾಲೂಕು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಮಲ್ಲಾಪುರ ಗ್ರಾಮದಲ್ಲಿರುವ ಎಥನಾಲ್ ಕಾರ್ಖಾನೆ ವಿಸ್ತರಣೆ ಖಂಡಿಸಿ ಖಾತೆ ಬದಲಾವಣೆ ತಡೆಯುವಂತೆ ತಹಸೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಿದರು. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಎಥನಾಲ್ ಕಾರ್ಖಾನೆ ಪ್ರಾರಂಭವಾಗಿದ್ದು, ಈ ಕಾರ್ಖಾನೆಯ ವಿರುದ್ಧ ತಾಲೂಕಿನ ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು, ಗ್ರಾಮಸ್ಥರು ಅನೇಕ ಹೋರಾಟಗಳನ್ನು ನಡೆಸುತ್ತಾ ಬಂದಿದ್ದು, ಕಾರ್ಖಾನೆಯಿಂದ ಆಗುವ ಮಾಲಿನ್ಯದ ಬಗ್ಗೆ ಪ್ರತಿಭಟನೆಗಳು ಕೂಡ ನಡೆದಿವೆ. ಇಂತಹ ಸಮಯದಲ್ಲಿಯೇ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಮತ್ತೆ 50 ಎಕರೆ ಜಮೀನನ್ನು ಖರೀದಿ ಮಾಡಿರುವುದು ಕಾರ್ಖಾನೆಯ ವಿಸ್ತರಣೆಗೋ ಅಥವಾ ಉಳುಮೆ ಮಾಡುವುದಕ್ಕೋ ಎಂದು ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಖಾತೆ ಬದಲಾವಣೆ ಮಾಡಬಾರದು, ಮಾಡಿದರೂ ಯಾವ ಉದ್ದೇಶಕ್ಕೆ ಖಾತೆ ಬದಲಾವಣೆ ಆಗಿದೆ ಎಂದು ಬಹಿರಂಗಪಡಿಸಬೇಕು ಎಂದು ಜಯ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳು ತಹಸೀಲ್ದಾರ್ ಎಂ ಧನಂಜಯ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ವರದಿ ನಾಗರಾಜ್ ಲಮಾಣಿ, ಲಕ್ಷ್ಮೇಶ್ವರ. ಖರೀದಿ ಮಾಡಿ ಇವತ್ತು ಮತ್ತೆ ನಾವು ಫ್ಯಾಕ್ಟರಿ ನಿರ್ಮಾಣ ಮಾಡ್ತೀವಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಬಂದಿದ್ದಾರೆ ಅಂತ ನಾವು ಭಾವಿಸಿ ಇವತ್ತು ನಮ್ಮ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಕಾರ್ಖಾನೆಯನ್ನು ಅಲ್ಲಿ ನಿರ್ಮಿಸಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಹಾಗಾಗಿ ಏನು ರೈತರ ಒಂದು ಜಮೀನು ಏನು ಫಲವತ್ತತೆ ಭೂಮಿ ಅದು ಎರಿ ಭೂಮಿ ಅಂಥ ಭೂಮಿಯನ್ನು ಇವತ್ತು ಕಬಳಿಸಿ ಇವತ್ತು ಫ್ಯಾಕ್ಟರಿ ನಿರ್ಮಾಣ ಮಾಡೋದ್ರಿಂದ ಅನೇಕ ಜಲ ಮಾಲಿನ್ಯ, ಪರಿಸರ ಮಾಲಿನ್ಯ ಇವತ್ತು ಭಾಳ ಉಪಭೋಗುವಂಥ ಒಂದು ಕಾಲು ಬಂತು. ಈಗ ಏನು ಸದ್ಯ ಪ್ರೆಸೆಂಟ್ ಕೊಪ್ಪಳ ಭಾಗದಾಗ ಇವತ್ತು ನಾವೆಲ್ಲ ನೋಡಿದ್ವಿ ಸೋಷಿಯಲ್ ಮೀಡಿಯಾದಾಗ ಸಾಕಷ್ಟು ಏನು ಹಿರೇಬಂಗಾಳ ಒಂದು ಊರೊಳಗೆ ಇವತ್ತು ಯಾವ ರೀತಿ ಒಳಗೆ ಸಮಸ್ಯೆ ಆಗ್ತೈತೆ ಅನ್ನೋದನ್ನು ತಾವೆಲ್ಲ ಸೋಷಿಯಲ್ ಮೀಡಿಯಾದಾಗ ನೋಡಿದ್ದೀರಿ. ಹಂಗಾಗಿ ಅಂಥ ಒಂದು ಪರಿಸ್ಥಿತಿ ನಮ್ಮ ಗ್ರಾಮಕ್ಕಾಗಲಿ ನಮ್ಮ ತಾಲೂಕಿಗಾಗಿ ಬರಬಾರ್ದು ಅಂತೇಳಿ ನಾವು ಬಯಸ್ತಾ ಇದ್ವಿ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಖಾತೆ ಬದಲಾವಣೆಯನ್ನು ಮಾಡಬಾರ್ದು ಅಂತ ನಮ್ಮ ಇಡೀ ಜಯ ಕರ್ನಾಟಕ ಸಂಘಟನೆ ಹಾಗೂ ಇಡೀ ಮಲ್ಲಾಪುರ ಗ್ರಾಮಸ್ಥರಿಂದ ನಾವು ತಕರಾರನ್ನು ಕೊಡ್ತೀವಿ. ದಯವಿಟ್ಟು ತಾವು ಪತ್ರಿಕೆ ಮಾಧ್ಯಮದವರು ಇದನ್ನು ಎಲ್ಲಿ ತನಕ ಮುಟ್ಟಿಸಬೇಕಂದ್ರೆ ನಮ್ಮ ಗ್ರಾಮಸ್ಥರಿಗೆ ಒಂದು ನ್ಯಾಯವನ್ನು ದೊರಕಿಸುವವರೆಗೂ ತಾವು ನಮ್ಮಿಂದ ಚೆನ್ನಾಗಿ ಇರಬೇಕಂತೇಳಿ ತಾವು ಬಯಸ್ತೇವೆ. ಜಯ ಕರ್ನಾಟಕ.